GST ಒಂದು ನಿಯಮದ ವಿಚಾರವಾಗಿ ಅವರು ಬಹಳ ಕಡೆ ರೈಡ್ ಮಾಡ್ತಾ ಇದ್ದಾರೆ. ಅಂದ್ರೆ ಎನಿ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇಯರ್ಲಿ ನೀವು 40 ಲಕ್ಷ ಏನಾದರೂ ನಿಮ್ಮ ವ್ಯವಹಾರ ಕ್ರಾಸ್ ಆದ್ರೆ ನೀವು GST ಕಟ್ಟಬೇಕು ಅನ್ನುವಂಥದ್ದು ವಿಚಾರ. ಈ ಬೇಕರಿಗಳು ಕಾಂಡಿಮೆಂಟ್ಸ್ಗಳು ಬಹಳ ಈ ರೀತಿಯಾದಂಥ ನೋಟಿಸ್ ಅನ್ನ ಪಡಿತಾ ಇದ್ದಾರೆ. ಈಗ ಅವ್ರೇನ್ ಮಾಡ್ತಾ ಇದ್ದಾರೆ, ನಿಮ್ ಸವಾಸನೆ ಸಾಕು, ನಮ್ QR ಕೋಡ್ ಬೇಡ, ಕ್ಯಾಶ್ ಕೊಟ್ಟು ವ್ಯವಹಾರ ಮಾಡಿ. ಬಹಳಷ್ಟು ಕಡೆ ವ್ಯಾಪಾರಸ್ಥರು QR ಕೋಡ್ ಅನ್ನ ತೆಗಿತಾ ಇದ್ದಾರೆ, ಅಥವಾ ಏನು ಈ UPI ಪೇಮೆಂಟ್ಸ್ ಅನ್ನ ತೆಗಿತಾ ಇದ್ದಾರೆ. ಕ್ಯಾಶ್ ಇಲ್ಲದ ಕಾರಣ ಗ್ರಾಹಕರು ವಾಪಸ್ ಹೋಗ್ತಿದ್ದಾರೆ. ಬೇಕರಿ ಹಾಗೆ ಕಾಂಡಿಮೆಂಟ್ಸ್ ಮಾಲೀಕರು ಈಗ ಅವರ ಅಳಲ್ ಏನು ಅಂತಾನೆ ನೋಡಿ, ಈಗ ಸುಖ ಸುಮ್ಮನೆ ತಗೊಂಬಂದು ನಮ್ಮನ್ನೆಲ್ಲ ಈ ತರ GST ಕಟ್ಟಿ ಅಂತೆಲ್ಲ ಹೇಳ್ತಾ ಇದ್ದಾರೆ, ನಮಗಿದ್ ಸಮಸ್ಯೆ ಹೊಡ್ತಾ ಇದೆ ಅಂತ ಅವರು. ಗ್ರಾಹಕರು ಏನ್ ಹೇಳ್ತಾ ಇದ್ರೆ, ನಾವೆಲ್ಲ ಕ್ಯಾಶ್ ಇಡೋದೇ ಬಿಟ್ಬಿಟ್ಟಿವಿ, ನಾವೆಲ್ಲ ಈಗ ಎಲ್ಲ ಮೊಬೈಲ್ ಟ್ರಾನ್ಸಾಕ್ಷನ್ನೇ, ನೋಡಿ ಇವ್ರು ನಮ್ಗೆ ಸಮಸ್ಯೆ ಆಗ್ತಿದೆ ಅಂತ ಇವರು. ಕಸ್ಟಮರ್ಸ್ ನಾವು ಆಲ್ಮೋಸ್ಟ್ ಎಲ್ಲ ಕ್ಯಾಶ್ ಕೊಡಿ ಅಂತ ಹೇಳ್ತಾ ಇದ್ವಿ, ಬಟ್ ಯಾರು ಕ್ಯಾಶ್ ಕೊಡೋಕ್ಕೆ ಒಪ್ತಾ ಇಲ್ಲ. ಅವರೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ ಅವರಿಗೆ. ಗೂಗಲ್ ಪೇ, ಫೋನ್ ಪೇ ಮಾಡಿ ಆಲ್ಮೋಸ್ಟ್ ಎಲ್ಲರೂ 90% ಜನ ಆನ್ಲೈನ್ನೇ ಟ್ರಾನ್ಸಾಕ್ಷನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ನಮ್ಮ ಸ್ವಲ್ಪ ವ್ಯಾಪಾರಕ್ಕೂ ಸ್ವಲ್ಪ ತೊಂದರೆ ಆಗಿದೆ, ವ್ಯಾಪಾರನೂ ಕಡಿಮೆ ಆಗಿದೆ. ಯಾರಿಗೂ ಅವರು ಕೊಡ್ತಾನೂ ಇಲ್ಲ. 90% ಜನ ಅವ್ರ ಹತ್ರ ಕ್ಯಾಶೇ ಇರಲ್ಲ. ಆಲ್ಮೋಸ್ಟ್ ಎಲ್ಲರೂ ಫೋನ್ ಪೇ, ಗೂಗಲ್ ಪೇ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಕ್ಯಾಶ್ ಇಲ್ಲ ಅಂತಾನೆ ಹೇಳ್ತಾರೆ. ಸಮಸ್ಯೆ ಅಂದರೆ ಸಡನ್ಲಿ ಬಂದ್ರೆ ಅವರು ಆಲ್ಮೋಸ್ಟ್ ಎಲ್ಲ ನಾಳೆ ಕೊಡ್ತೀನಿ ಅಂತಾರೆ, ಕೆಲವರು ಬೇರೆ ಅಂಗಡಿ ಹೋಗ್ಬಿಡ್ತಾರೆ. ಅದರಿಂದ ನಮ್ಗೆ ಸಮಸ್ಯೆ ಆಗ್ತಾ ಇದೆ. ಬಟ್ ವ್ಯಾಪಾರ ತುಂಬ ಕಡಿಮೆ ಆಗಿದೆ. ಅದರಿಂದ ಎಫೆಕ್ಟ್ ಆಗಿ ಸರ್, ತುಂಬ ಎಫೆಕ್ಟ್ ಆಗುತ್ತೆ. ನಾವು ಯಾಕಂದರೆ ಇಲ್ಲಿ ಮಾರೋದೆಲ್ಲ ಚಿಪ್ಸು, ಬಿಸ್ಕೆಟು ಆ ಥರದ್ದು ಮಾರ್ತೀವಿ. ಅದರಿಂದ ನಾವು ನೋಟಿಸ್ ಬೇರೆ ಕೊಟ್ಟಿದ್ದಾರೆ. ಅದನ್ನು ಆ ನೋಟಿಸ್ ನಮ್ಗೆ ಅದನ್ನ ಏನಂದ್ರೆ ಹೇಳಿದ್ರೆ ಅದ್ರ ಬರೋದು ₹1 ಲಾಭದಲ್ಲಿ ನೋಟಿಸ್ ಯಾವ ಥರ ಕೊಡ್ತೀರ ನಮಗೂ ಗೊತ್ತಾಗಿದೆ. ಹಿಂದೆ ಇರೋ ಚೆನ್ನಾಗಿದೆ. ಸೊ ಈ ಗೂಗಲ್ ಪೇ ಈಗ ಏನು ಮಾಡೋಕ್ಕಲ್ಲ, ಯಾಕೆಂದ್ರೆ ಎಲ್ಲ ಆನ್ಲೈನು ಸೊ ನಡೀತಿದೆ. ಸೊ ಏನಾದ್ರು ಚೇಂಜಸ್ ಇದ್ರೆ ಫಸ್ಟ್ ಇನ್ಫಾರ್ಮ್ ಮಾಡ್ಬಿಟ್ಟು ಆಮೇಲೆ ಚೇಂಜ್ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ. ಸಮಸ್ಯೆ ಅಂದ್ರೆ ಇವಾಗ ನಮ್ಮ ಹತ್ರ ಕ್ಯಾಶ್ ಇದ್ರೆ ಓಕೆ, ಸೊ ಆನ್ಲೈನ್ ಮಾಡ್ತಿರ್ತೀವಿ, ಆಲ್ಮೋಸ್ಟ್ ಎಲ್ಲ ಕಡೆ ಆನ್ಲೈನ್ ಇರುತ್ತೆ. ಸೊ ಸಡನ್ ಚೇಂಜಸ್ ಅಂದ್ರೆ ಕಷ್ಟ ಆಗುತ್ತೆ. ಫಸ್ಟ್ ಇನ್ಫಾರ್ಮ್ ಮಾಡ್ಬಿಟ್ಟು ಎಲ್ಲ ಓಕೆ ಆಮೇಲೆ ನಡೆದು ಹೋದ್ರೆ ದಟ್ ಈಸ್ ಫೈನ್. ತುಂಬಾ ಕಷ್ಟ ಆಗುತ್ತೆ, ಅದು ತುಂಬಾ ಕಷ್ಟ ಆಗುತ್ತೆ, ತುಂಬಾ ಹಿಂಸೆನೂ ಆಗುತ್ತೆ ಅದು. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಕ್ಯಾಶ್ ಇಟ್ಕೊಂಡಿರೋದು ಒಳ್ಳೇದು, ಆನ್ಲೈನ್ ಆದಷ್ಟು ಕಮ್ಮಿ ಮಾಡೋದು ಒಳ್ಳೇದು ನನ್ನ ಪ್ರಕಾರ. ಸೊ ಆನ್ಲೈನ್ ಅಂದ್ರೆ ಸ್ವಲ್ಪ